ಓಕೆ, ಕಾಂಟೆಂಟ್ ಕ್ರಿಯೇಷನಿಂದ ಇವಾಗ ಸೀದಾ ಬಿಸ್ನೆಸ್ ಕಡೆ ಬರೋಣ. ಯಾಕೆಂದರೆ 10 ಜನರ ಜೊತೆ ನೀವು ಯು ಹ್ಯಾವ್ ಸ್ಟಾರ್ಟೆಡ್ ಯುವರ್ ಕಂಪನಿ. 10 ಜನರಿಗೆ ಸ್ಯಾಲ್ರಿ ಪೇ ಮಾಡೋದು, ಅವ್ರ ಜವಾಬ್ದಾರಿ ತಗೊಳ್ಳೋದು ಆ್ಯಟ್ 21st ಏಜ್ ತುಂಬ ದೊಡ್ಡ ಜವಾಬ್ದಾರಿ. ಯಾವಾಗಾದ್ರೂ ಅನಿಸಿದ್ಯಾ ಸ್ವಲ್ಪ ಕಷ್ಟ ಆಗ್ಬೋದೇನೋ ಅಂತ? ಅಯ್ಯೋ, ದಿನ ಅನಿಸುತ್ತೆ. ಇಲ್ಲ, ಬಿಕಾಸ್ ಆ್ಯಸ್ ಯು ಸೆಟ್, ಇಟ್ಸ್ ಅ ವೆರಿ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಯಾಕಂದರೆ ಅವರು ಅಗೇನ್ ದೇ ಆಲ್ ಆರ್ ಆಫ್ ಮೈ ಏಜ್ ಆರ್ ಮೇ ಬಿ ಲೈಕ್ 1 or 2 years ಎಲ್ಡರ್ ಟು ಮೀ. ಸೊ ಅಂಥವರು ರಿಸ್ಕ್ ತೊಗೊಂಡು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ, ನನ್ನ ಜೊತೆ ಕೂತ್ಕೊಂಡು ಎಡಿಟ್ ಮಾಡ್ತಾರೆ ಅಥವಾ ಬ್ರೈನ್ ಸ್ಟಾರ್ಮ್ ಮಾಡ್ತಾರೆ. ದ್ಯಾಟ್ ಬಿಕಮ್ಸ್ ಅ ರೆಸ್ಪಾನ್ಸಿಬಿಲಿಟಿ ದೇರ್. ಬಿಕಾಸ್ ಇವಾಗ ನನ್ನ ಟೀಮಲ್ಲಿ ಹೇಗಿದ್ದಾರೆ ಅಂದರೆ, ಸುಮಾರು ಜನ ಬೇರೆ ಊರಿಂದ ಬಂದವರು ಇದ್ದಾರೆ, ದ್ಯಾಟ್ ಅಲ್ಲಿ ಕಾಲೇಜಲ್ಲಿ ಕಲ್ತಿದ್ದಾರೆ ಆ್ಯಂಡ್ ಇಲ್ಲಿ ಬಂದು ನನ್ನ ಜೊತೆ ಕೆಲಸ ಮಾಡ್ತಾ ಇದ್ದಾರೆ ಅಂತ. ಸೊ ಅಂಥ ಟೈಮಲ್ಲಿ ಅವರು 500 ಕಿಲೋಮೀಟರಿಂದ ಬಂದಿದ್ದಾರೆ. ಐ ಕಾಂಟ್ ಲೆಟ್ ದೆಮ್ ಡೌನ್ ಆ್ಯಂಡ್ ದ್ಯಾಟ್ ಆ್ಯಕ್ಚುಲಿ ಬಿಕಮ್ಸ್ ದ ಬಿಗ್ಗೆಸ್ಟ್ ಮೋಟಿವೇಶನ್, ದ್ಯಾಟ್ ಐ ಹ್ಯಾವ್ ಟು ಲುಕ್ ಫಾರ್ ವೇಸ್ ಇನ್ ವಿಚ್ ಐ ಹ್ಯಾವ್ ಟು ಇಂಪ್ರೂವ್ ಮೈ ಕಾಂಟೆಂಟ್ ಅಂತ. ಬಿಕಾಸ್ ನನ್ನ ಜೊತೆ ಇಲ್ಲಿ ನನ್ನ ಹಿಂದೆ 10 ಜನ ನಿಂತಿದ್ದಾರೆ, ಅವ್ರಿಗೋಸ್ಕರ ಆದರೂ ಐ ಹ್ಯಾವ್ ಟು ಡೂ ಇಟ್ ಅಂತ. that becomes a huge, more than responsibility, I enjoy it. ಎಂಜಾಯ್ ಮಾಡ್ತೀರಿ. Yeah. ಉತ್ತರ ಕರ್ನಾಟಕದ ಭಾಗದಿಂದ ಬಂದಿರೋರು ನೀವು. ಹೌದು. ಉತ್ತರ ಕರ್ನಾಟಕ ಭಾಗದಿಂದ ತುಂಬ ಜನ ಕಾಂಟೆಂಟ್ ಕ್ರಿಯೇಟರ್ಸ್ ಬರ್ತಿದ್ದಾರೆ ಇವಾಗಂತೂ. ಎಲ್ಲ ಫೀಲ್ಡಲ್ಲೂ ಕೂಡ, ಎಲ್ಲ ಫೀಲ್ಡ್ ವಿಷಯದಲ್ಲೂ ಕೂಡ ಕಾಂಟೆಂಟ್ ಕ್ರಿಯೇಟರ್ಸ್ ಬರ್ತಾ ಇದ್ದಾರೆ. ನೀವು ಎಷ್ಟೊಂದು ಜನ ನೋಡಿರ್ತೀರಾ, ಹೆಂಗೆ ಅನ್ಸುತ್ತೆ? ತುಂಬ ಖುಷಿ ಆಗುತ್ತೆ. ಬಿಕಾಸ್ ನಾವೆಲ್ಲ ಸೇರ್ತೀವಲ್ಲ, ಸೇರಿದಾಗ ನಮ್ಮ ಭಾಷೆಯಲ್ಲಿ ಮಾತಾಡ್ತೀವಿ, ಜೋಳದ ರೊಟ್ಟಿ ತಿನ್ಕೊಂಡು ಎಲ್ಲ ಹಿಂಗಾಯ್ತು ಹಂಗಾಯ್ತು, ಆ ಬ್ರ್ಯಾಂಡ್ ಹಿಂಗೆ ಮಾಡಿದರು, ಈ ಮ್ಯಾನೇಜರ್ ಹಿಂಗೆ ಹೇಳಿದರು. ಸೊ ಅದು ಮಾತಾಡ್ತಿರ್ಬೇಕಾದ್ರೆ ಇಟ್ ಫೀಲ್ಸ್ ಗುಡ್. ಬಿಕಾಸ್ ಎಲ್ಲರೂ ಉತ್ತರ ಕರ್ನಾಟಕದಿಂದ ಬೆಂಗಳೂರಿಗೆ ಬಂದಿದ್ದು ಆ್ಯಂಡ್ ನಾಟ್ ಫಾರ್ ಕನ್ವೆನ್ಷನಲ್ ಜಾಬ್, ಆದರೆ ಸ್ವಂತ ಏನಾದರೂ ಒಂದು ಶುರು ಮಾಡಲಿಕ್ಕೆ ಅಂತ. ಆ್ಯಂಡ್ ಇನ್ ಮೈ ಒಪಿನಿಯನ್ ಎವ್ರಿ ಕಾಂಟೆಂಟ್ ಕ್ರಿಯೇಟರ್ ಈಸ್ ಅನ್ ಆಂಟ್ರಪ್ರಿನ್ಯೂರ್. ಸೊ ಅದರಿಂದ ಇಲ್ಲಿ ಬಂದು ನಮ್ಮದೇ ಒಂದು ಕಮ್ಯುನಿಟಿ ನಾವಿಲ್ಲಿ ಬಿಲ್ಡ್ ಮಾಡಿಕೊಂಡು ನಾವಿಲ್ಲಿ ತುಂಬ ಅಂದರೆ ತುಂಬ ಖುಷಿ ಆಗುತ್ತೆ. ಉತ್ತರ ಕರ್ನಾಟಕ ಭಾಗ ದಕ್ಷಿಣ ಕರ್ನಾಟಕ ಭಾಗಕ್ಕೆ ಕಂಪೇರ್ ಮಾಡಿದ್ರೆ ಏನು ಅಭಿವೃದ್ಧಿಯಲ್ಲಿ ಇನ್ನೂ ಒಂಚೂರು ಬಹಳ ಹಿಂದೆ ಉಳಿದಿದೆ. ಹಾಗೆ ಹಲವಾರು ಜಿಲ್ಲೆಗಳಿಂದ ಇವತ್ತಿಗೂ ಕೂಡ ಬೆಂಗಳೂರು ಕಡೆ ತುಂಬ ಜನ ಬರ್ತಾರೆ ಕೆಲಸ ಹುಡುಕೊಂಡು. ಉತ್ತರ ಕರ್ನಾಟಕ ಭಾಗದಲ್ಲಿ ಆ್ಯಸ್ ಎ ಯಂಗ್ಸ್ಟರ್ ಏನೇನು ಅವಕಾಶಗಳಿವೆ, ಅದನ್ನು ಯಾವ ರೀತಿ ಬಳಕೆ ಮಾಡ್ಕೋಬಹುದು ಫಾರ್ ದ ಡೆವಲಪ್ಮೆಂಟ್ ಆ್ಯಸ್ ಎ ಯಂಗ್ಸ್ಟರ್ ಕೇಳ್ತಿದ್ದೀನಿ. ಹೇಗೆ ನೋಡ್ತೀರಿ ಅದನ್ನು? ಐ ಥಿಂಕ್ ದಿಸ್ ಇಸ್ ಅ ವೆರಿ ವ್ಯಾಲಿಡ್ ಕ್ವೆಶನ್. ಯಾಕಂದರೆ ನನಗೆ ಯಾವಾಗಲೂ ಹಾಗೆ ಅನಿಸೋದು, ನಾನು ಬೆಳೆದಿರೋದು ಬೆಂಗಳೂರಲ್ಲೇ. ಸೊ ನಾನು ಜಾಸ್ತಿ ಹೊತ್ತು ಅಲ್ಲಿ ಸಮಯ ಕಳೆದಿಲ್ಲ ಉತ್ತರ ಕರ್ನಾಟಕದಲ್ಲಿ. ಬಟ್ ಮೈ ರೂಟ್ಸ್ ಆರ್ ಫ್ರಮ್ ಉತ್ತರ ಕರ್ನಾಟಕ. ನನಗೆ ಗೊತ್ತು ಅಲ್ಲಿ ಏನೇನಾಗ್ತಾಯಿದೆ. ನಾನು ಎವ್ರಿ 15 days ಹೋಗಿ ವಿಸಿಟ್ ಮಾಡ್ತೀನಿ. ಆ್ಯಂಡ್ ಬೆಂಗಳೂರಲ್ಲಿ ನಾನು ನೋಡ್ತಾ ಇರೋವಂಥ ಡೆವಲಪ್ಮೆಂಟ್ ಆಗಿರಲಿ, ಐ ಆಮ್ ನಾಟ್ ಕಂಪ್ಲೇನಿಂಗ್ ಅಬೌಟ್ ಇಟ್, ಬಟ್ ಐ ಫೀಲ್ ಬ್ಯಾಡ್. ನಂಗೆ ನಿಜ ತುಂಬ ಬೇಜಾರಾಗುತ್ತೆ. ಯಾಕಂದರೆ ಸುಮಾರಷ್ಟು ಜನ ಟ್ಯಾಲೆಂಟೆಡ್ ಜನ ಅಲ್ಲಿದ್ದಾರೆ. ಇಟ್ಸ್ ನಾಟ್ ಲೈಕ್ ಟ್ಯಾಲೆಂಟಿಗೆ ಕಡಿಮೆ ಇದೆ ಅಂತಲ್ಲ, ಟ್ಯಾಲೆಂಟ್ ಇದೆ, ರಿಸೋರ್ಸಸ್ ಇದೆ. ಬಟ್ ವಾಟ್ ಈಸ್ ಲ್ಯಾಕಿಂಗ್ ಇಸ್ ಅನ್ ಎಕೋಸಿಸ್ಟಮ್. ಇವಾಗ ಇಲ್ಲಿ ಬೆಂಗಳೂರಿಗೆ ಯಾಕೆ ಬರ್ತಾರೆ? ಇಲ್ಲಿ ಜಾಬ್ ಕೊಡೋರು ಇದ್ದಾರೆ, ಜಾಬ್ ಪಡ್ಕೊಳ್ಳೋರು ಇದ್ದಾರೆ. ನಾವೊಂದು ಎಕೋಸಿಸ್ಟಮ್ ನಾವಿಲ್ಲಿ ಕ್ರಿಯೇಟ್ ಮಾಡಿದ್ದೀವಿ. ಇನ್ಫ್ರಾಸ್ಟ್ರಕ್ಚರ್ ಆಗಿರಲಿ, ಆಕ್ಸೆಸಿಬಿಲಿಟಿ ಈಸಿ ಇದೆ. ಒಂದು ಇನ್ವೆಸ್ಟರ್ನ ಮೀಟ್ ಮಾಡಬೇಕಂದ್ರೆ ನಾವು ಆರಾಮಾಗಿ ಇಲ್ಲಿ ಬಂದು ಆಯ್ತು, ಮ್ಯಾಕ್ಸಿಮಮ್ HSR ಲೇಔಟ್ಗೆ ಹೋದೆ, ಇಲ್ಲಾಂದರೆ ಇಂದ್ರಾನಗರ್ಗೆ ಹೋದೆ, ಐ ವಿಲ್ ಮೀಟ್ ಅನ್ ಇನ್ವೆಸ್ಟರ್. ಬಟ್ ಅಲ್ಲಿ ಆ ಅವಕಾಶ ಇಲ್ಲ, ವಿಚ್ ಐ ಥಿಂಕ್ ಇಸ್ ದ ಬಿಗ್ಗೆಸ್ಟ್ ಪ್ರಾಬ್ಲಮ್. ಆ್ಯಂಡ್ ಕೆಲವೊಂದು ಸತಿ ನಾನು ಮೊನ್ನೆ ಹುಬ್ಳಿಗೆ ಹೋಗಿದ್ದೆ ಫಾರ್ ಎನ್ ಇವೆಂಟ್. ನಾನು ಅಲ್ಸ ಅದೇ ಮಾತಾಡ್ತಾ ಇದ್ದೆ, ದ್ಯಾಟ್ ಇವಾಗ ವೆನ್ ಇಟ್ ಕಮ್ಸ್ ಟು ಅ ಬೇಸಿಕ್ ಮೋಡ್ ಆಫ್ ಟ್ರಾನ್ಸ್ಪೋರ್ಟೇಷನ್ ಅಂತ ಮಾತಾಡಿದ್ರೆ, ಇವಾಗ ಯಾರೊಬ್ಬರು ಮುಂಬೈಗೆ ಹೋಗಬೇಕು ಅಥವಾ ಬೆಂಗಳೂರಿಗೆ ಬರಬೇಕು, ಉತ್ತರ ಕರ್ನಾಟಕದ ಆಕ್ಸೆಸ್ ದೇ ಹ್ಯಾವ್ ಟು ಇದರ್ ಬಿಜಾಪುರ್ ನನ್ನೂರು, ನಾನು ಇವಾಗ ಬೆಂಗಳೂರಿಗೆ ಬರಬೇಕು ಥ್ರೂ ಫ್ಲೈಟ್ ಅಂತ ಅಂದರೆ ಐ ಹ್ಯಾವ್ ಟು ಇದರ್ ಗೋ ಟು ಹುಬ್ಳಿ ಆರ್ ಬೆಳಗಾವಿ. ಎರಡೂ 5 to 7 hours ಜರ್ನಿ ಇದೆ. ಅಲ್ಲಿಂದ ಬೆಂಗಳೂರಿಗೆ ಬರಬೇಕು. ಬಸ್ಸಿಗೆ ಬರಬೇಕಂದ್ರೆ ಓವರ್ ನೈಟ್ ಹ್ಯಾವ್ ಟು ಟ್ರಾವೆಲ್. ಆ್ಯಂಡ್ ಟ್ರೈನ್ ಅಗೇನ್ ಆಕ್ಸೆಸಿಬಿಲಿಟಿ ಇಸ್ ಕಂಪ್ಯಾರಿಟಿವ್ಲಿ ಲೆಸರ್. ಇನ್ಫ್ಯಾಕ್ಟ್ ಹುಬ್ಳಿ, ಧಾರವಾಡ ಆ್ಯಂಡ್ ಬೆಳಗಾವಿ ಆರ್ ಸ್ಟಿಲ್ ಬೆಟರ್. ಆದರೆ ಬಿಜಾಪುರ್, ಗುಲ್ಬರ್ಗ, ಯಾದಗಿರಿ, ಗದಗ್ ಇಲ್ಲಿ ಎಲ್ಲ ಇನ್ನೂ ಎಕೋಸಿಸ್ಟಮ್ ಬೆಳಿಬೇಕು. ಯಾಕಂದರೆ ಅಲ್ಲಿ ಜನರಿಗೆ ಇನ್ನೂ ಸ್ಟಾರ್ಟಪ್ ಕಲ್ಚರ್ ಬಗ್ಗೆ ಅಷ್ಟು ಎಕ್ಸ್ಪೋಜರ್ ಇಲ್ಲ, ಕಾಂಟೆಂಟ್ ಕ್ರಿಯೇಷನ್ ಅಂದರೆ ಅಷ್ಟು ಎಕ್ಸ್ಪೋಜರ್ ಇಲ್ಲ. ಇನ್ನೂವರೆಗೂ ದೇ ಗೋ ಲೈಕ್ ಓಕೆ PUC ಸೈನ್ಸ್ ಮುಗೀತು, ಇಂಜಿನಿಯರಿಂಗ್ ಮಾಡೋಣ, ದೆನ್ ವಿಲ್ ಫಿಗರ್ ಔಟ್ ಆಫ್ಟರ್ ಕಮಿಂಗ್ ಟು ಬ್ಯಾಂಗ್ಳೂರ್. ಓಕೆ, ದಿಸ್ ಇಸ್ ಒಂದು ಮೈಂಡ್ಸೆಟ್ ಅಲ್ಲಿ ಈ ಥರ ಸೆಟ್ ಆಗಿಬಿಟ್ಟಿದೆ. ಆದರೆ ಐ ಫೀಲ್ ದ್ಯಾಟ್ ನೀಡ್ಸ್ ಟು ಚೇಂಜ್. ಅವಕಾಶಗಳು ಏನಿದೆ? ತುಂಬ ಇದೆ. ಐ ಫೀಲ್ ಅವಕಾಶ ಇದೆ. ಅಲ್ಸ ಇವು ಬೇಸಿಕ್ ಅವಕಾಶ ಎಲ್ಲಿಂದ ಬರುತ್ತೆ ಅಂದರೆ ನಾವು ಕಾಲೇಜಲ್ಲಿ ಕಲಿಬೇಕಾದ್ರೆ. ಇವಾಗ ನಾವು ಬೆಂಗಳೂರಲ್ಲಿ ಏನಾಗುತ್ತೆ, ನಮ್ಮ ಕಾಲೇಜಸಲ್ಲಿನೇ ಇವಾಗ ಬಿಸ್ನೆಸ್ ಕ್ಲಬ್ಸ್ ಇರುತ್ತೆ, ಇನ್ಕ್ಯುಬೇಷನ್ ಸೆಂಟರ್ಸ್ ಇರುತ್ತೆ, ಅಥವಾ ನಾವು ಬೇರೆ ಬೇರೆ ಕಡೆ ಹೋಗಿ ಫೆಸ್ಟಿಗೆಲ್ಲ ಪಾರ್ಟಿಸಿಪೇಟ್ ಮಾಡ್ತೀವಿ. ಇಲ್ಲಿ ನಮಗೊಂದು ಬೇಸಿಕ್ ಐಡಿಯಾ ಸಿಗುತ್ತೆ, ಈ ಬಿಸ್ನೆಸ್ ಅಂದರೆ ಏನು, ಮಾರ್ಕೆಟಿಂಗ್ ಅಂದರೆ ಏನು, ಸಪ್ಲೈ ಚೈನ್ ಅಂದರೆ ಏನು.
ಆದರೆ ಅಲ್ಲಿ ವೆನ್ ದ ಸ್ಕೂಲ್ಸ್ ಆ್ಯಂಡ್ ದ ಕಾಲೇಜಸ್ ಸ್ಟಾರ್ಟ್ ಪ್ರಮೋಟಿಂಗ್ ಆಂಟರ್ಪ್ರಿನರ್ಶಿಪ್ ಇವೆಂಟ್ಸ್, ಅಲ್ಲಿನೇ ಮೇಜರ್ ಆಗಿ ಇದು ಬರೋದು, ಚೇಂಜ್ ಆಗೋದು ಅಂತ ನನ್ನ ಪ್ರಕಾರ. ಆ್ಯಂಡ್ ಐ ಥಿಂಕ್ ಅಲ್ಲಿ ಯಂಗ್ಸ್ಟರ್ಸ್ ಅಲ್ಲಿನೂ ಅದು ಬರಬೇಕು, ದ್ಯಾಟ್ ಉತ್ತರ ಕರ್ನಾಟಕ ಎಂದರೂ ನಾವು ಏನೋ ಒಂದು ಶುರು ಮಾಡ್ಬೋದು, ಏನೋ ಒಂದು ಬೆಳೆಸಬಹುದು ಅಂತ. ಆ್ಯಂಡ್ ಇಟ್ಸ್ ನಾಟ್ ಲೈಕ್ ಯಾರೂ ಮಾಡೇ ಇಲ್ಲ ಅಂತ. ಇವತ್ತು ವೇಗ ಕಂಪನಿ 9,000 10,000 ಕೋಟಿ ರೆವೆನ್ಯೂ ಮಾಡ್ತಾ ಇದೆ. ಅದು ಬೇಸಾಗಿದ್ದು ನಮ್ಮ ಬೆಳಗಾವಿಯಿಂದ. ಸೊ ಬೆಳಗಾವಿಯಿಂದ ಯಾವುದೋ ಬಾಲಿವುಡ್ ಫಿಲ್ಮಲ್ಲಿನೂ ಪ್ರಮೋಟ್ ಮಾಡ್ತಾ ಇದ್ದಾರೆ ವೇಗ ಹೆಲ್ಮೆಟ್ ಹಾಕ್ಕೊಂಡು. ಸೊ ವೆನ್ ಸಚ್ ಪೀಪಲ್ ಹ್ಯಾವ್ ಡನ್ ಲಾಂಗ್ ಬ್ಯಾಕ್, ನೀವು ಯಾಕೆ ಇವಾಗ ಮಾಡೋಕ್ಕಾಗ್ತಾ ಇಲ್ಲ, ಯಾಕೆ ಮೈಂಡ್ಸೆಟ್ ಇಟ್ಕೊಂಡಿದ್ರೆ ಅದು ಬೆಂಗಳೂರಿಗೆ ಬಂದೇ ಮಾಡಬೇಕು ಅಂತ. ದಟ್ ಈಸ್ ಒನ್ ಕ್ವೆಶನ್ ಅಮಂಗ್ಸ್ ದ ಯಂಗ್ಸ್ಟರ್ಸ್. ಆ್ಯಂಡ್ ಅಗೇನ್ ಆ್ಯಸ್ ವಿ ಟಾಕ್ ಅಬೌಟ್ ಇಟ್, ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗಿರಲಿ, ಎಕೋಸಿಸ್ಟಮ್ ಡೆವಲಪ್ಮೆಂಟ್ ಆಗಿರಲಿ, ಆ್ಯಂಡ್ ಆ ಮೈಂಡ್ಸೆಟ್ಟಲ್ಲಿ ಆ ಚೇಂಜ್ ಬರೋದು ತುಂಬ ಮುಖ್ಯ ಅನಿಸುತ್ತೆ. ಲವ್ಲಿ. ಫೈನಲಿ ನಾನು ಪ್ರತಿ ಗೆಸ್ಟ್ನ ಕೇಳ್ತಾ ಇರ್ತೀನಿ ಈ ಕ್ವೆಶ್ಚನ್ನು. ಎಲ್ಲರೂ ಇನ್ಸ್ಪೈರ್ ಮಾಡೋದಕ್ಕೆ ಈ ಕ್ವೆಶ್ಚನ್ ಇರುತ್ತೆ. ಲೈಫಿನ ಪಂಚಸೂತ್ರಗಳು, 5 ರೂಲ್ಸ್ ಆಫ್ ಲೈಫ್. ಓಕೆ, ವೆರಿ ಕ್ವಿಕ್ ಆಗಿ, ಪಟ್ ಪಟ್ ಪಟ್. ಫಸ್ಟ್ಲಿ ಡಿಸಿಪ್ಲಿನ್. ಓಕೆ. ಸ್ಮಾರ್ಟ್ ವರ್ಕ್. ಹಾರ್ಡ್ ವರ್ಕ್ ಇಸ್ ಇಂಪಾರ್ಟೆಂಟ್, ಬಟ್ ಸ್ಮಾರ್ಟ್ ವರ್ಕ್. ಡೆಡಿಕೇಶನ್, ಪ್ಯಾಷನ್, ಸೆಲ್ಫ್ ಕಾನ್ಫಿಡೆನ್ಸ್. ಲವ್ಲಿ. 5 ವರ್ಷದ ನಂತರ ಫಂಡಾ ಹುಡುಗಿ ನಾವು ಹೇಗೆ ನೋಡಬಹುದು? ಆಸ್ ಅ ಫೌಂಡರ್, ಮೇಜರ್ ಆಗಿ ನನ್ನ ತಲೆಯಲ್ಲಿ ಇದ್ದಿದ್ದಂದರೆ, ಐ ಹ್ಯಾವ್ ಅ ಪ್ರಾಜೆಕ್ಟ್ ಇನ್ ಮೈ ಮೈಂಡ್ ವೇರ್ ನಾನು ಪ್ರತಿ ಕರ್ನಾಟಕದ ಡಿಸ್ಟ್ರಿಕ್ಟಿಗೆ ಹೋಗಿ ಆನ್ ದ ಗ್ರೌಂಡ್ ಅಲ್ಲಿಯ ಸ್ಟಾರ್ಟಪ್ ಕಲ್ಚರ್ನ ಬೆಳೆಸ್ಬೇಕನ್ನೋದು ನನ್ನ ಡ್ರೀಮ್ ಪ್ರಾಜೆಕ್ಟ್ ಆಗಿದೆ. ಲೈಕ್ ಪ್ರತಿಯೊಂದು ಡಿಸ್ಟ್ರಿಕ್ಟಿಗೆ ಹೋಗಿ ಐ ವಾಂಟ್ ಟು ಕವರ್ ದ ಆನ್ ಗ್ರೌಂಡ್ ರಿಯಾಲಿಟೀಸ್, ವಾಟ್ ಈಸ್ ಹ್ಯಾಪನಿಂಗ್, ಯಾವ ಥರ ನಾವು ಬೆಳೆಸಬಹುದು ನಮ್ಮ ಈ ಕಮ್ಯುನಿಟಿನ, ಲೆಟ್ ಇಟ್ ಬಿ ಕಾಂಟೆಂಟ್ ಕ್ರಿಯೇಷನ್ ಆರ್ ಸ್ಟಾರ್ಟಪ್, ಎನಿಥಿಂಗ್. ಬಿಕಾಸ್ ಯಾವಾಗ ಒಬ್ಬರಲ್ಲಿ ದೇ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ದಟ್ ನಾನು ಏನೋ ಒಂದು ಮಾಡ್ಬೋದು ನಾನಾಗಿ ಅಂತ ಅಂದರೆ, ಐ ಥಿಂಕ್ ವಿ ಕ್ಯಾನ್ ಅಚೀವ್ ಇನ್ ಅ ವೆರಿ ಬಿಗ್ ಸ್ಕೇಲ್, ನಾಟ್ ಜಸ್ಟ್ ಆಸ್ ಕರ್ನಾಟಕ, ಆದರೆ ಇಡೀ ಭಾರತದ ಆಂಟರ್ಪ್ರಿನರ್ಶಿಪ್ ಎಕನಾಮಿಯಲ್ಲಿ ಬೆಳೆಯುತ್ತೆ. ವಂಡರ್ಫುಲ್ ವಂಡರ್ಫುಲ್ ಸ್ವಾತಿ, ತುಂಬ ಖುಷಿ ಆಯಿತು. ಅಂದರೆ ಒಂದಷ್ಟು ಹುಮ್ಮಸ್ಸು ಬಂತು ಜೀವನದಲ್ಲಿ. ಅಂದರೆ ತುಂಬ ಯಂಗ್ ಏಜಲ್ಲೇ ಏನೇನು ಮಾಡಬಹುದು ಅನ್ನೋದಕ್ಕೆ ಐ ಥಿಂಕ್ ಬೆಸ್ಟ್ ಉದಾಹರಣೆ ನೀವಿದ್ದೀರಿ. ಹಾಗೆ ಹೊಸದಾಗಿ ಕಂಪನಿ ಶುರು ಮಾಡಿದ್ದೀರಿ. ಆಲ್ ದ ವೆರಿ ಬೆಸ್ಟ್. ಇನ್ನು 5 ವರ್ಷದಲ್ಲಿ ನಾವು ಇನ್ನೂ ದೊಡ್ಡ ಸ್ಥಾನದಲ್ಲಿ ನಿಮ್ಮನ್ನು ನೋಡೋ ಹಾಗಾಗಲಿ. ಆದರೆ ಕಾಂಟೆಂಟ್ ಇನ್ನಷ್ಟು ಬರ್ತಾ ಇರಲಿ, ಮತ್ತಷ್ಟು ಬರ್ತಾ ಇರಲಿ, ನಮ್ಮೆಲ್ಲರೂ ಒಂಚೂರು ಎನ್ಲೈಟ್ ಮಾಡೋ ಹಾಗಾಗಲಿ. ಥ್ಯಾಂಕ್ ಯು ಸೋ ಮಚ್. ಇಟ್ ವಾಸ್ ವಂಡರ್ಫುಲ್ ಟಾಕಿಂಗ್ ಟು ಯು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಐ ಥರೋಲಿ ಎಂಜಾಯ್ ದ ಕಾನ್ವರ್ಸೇಷನ್. ಆ್ಯಂಡ್ ತುಂಬ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು.